ಈ ಎಂಟ್ರಿ ಆಗಿದ ತಕ್ಷಣ ಒಂದು ಬೊಲೆರೋ ಪಿಕಪ್ ನಿಂತಿದೆ. ರೇಷ್ಮೆ ಮಿತ್ರ. ಇಲ್ಲಿ ಸಿ ಬಿ ಗೋಲ್ಡ್ ಬಿಟ್ಟು ಮೊದಲು ಬರ್ತಾ ಇತ್ತು CSR ಬರ್ತಾ ಇತ್ತು, 1-2 ಲ್ಯಾಕ್ ಬರ್ತಾ ಇತ್ತು. ಇವಾಗ ಅದು ಬರ್ತಾ ಇಲ್ಲ. ಇವ್ರದ್ದು ಮೊದಲನೇ ಆಕ್ಷನ್ ಅಲ್ಲಿ 307 ರೂಪಾಯಿ ಆಗಿತ್ತು ಈ ಗೂಡ್ಗೆ. ಎರಡನೇ ಆಕ್ಷನ್ ಅಲ್ಲಿ 356 ರೂಪಾಯಿಗೆ ಆಯಿತು. ಅದಕ್ಕೆ ಇವರು ಒಪ್ಪಿಗೆ ಕೊಟ್ಟಿದ್ದಾರೆ ರೈತರು. ಇವಾಗ ನೋಡ್ತಾ ಇದ್ದೀರಲ್ಲ, ಇವಾಗ ಈ ಹರಾಜು ನಡೀತಾ ಇದೆ. ಹೇಗೆ ನಡೀತಿದೆ ಅಂದರೆ, ಈ ರೇಷ್ಮೆ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ಅವರು? ಪ್ರತಿಯೊಂದು ರೈತರಿಗೆ ಅನುಕೂಲ ಆಗ್ತದೆ, ರೈತರಿಗೆ ಅನುಕೂಲ ಆಯ್ತು. ನಾವು ರೈತರ ಮಕ್ಕಳು ತಾನೆ. ಈ ರೇಷ್ಮೆ ಮಂತ್ರಿ ಯಾರು ಒಂದು ದಿನ ರೇಷ್ಮೆ ಬಗ್ಗೆ ಮಾತಾಡ್ತಾ ಇಲ್ಲ. ನಮಸ್ಕಾರ ದೊಡ್ಡವ್ರಿಗೆ, ಎಲ್ಲ ಹೆಂಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಹಾಗೆ ಬ್ಲಾಗ್ ಶುರು ಮಾಡೋಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಅಂದಾಗೆ ಇವತ್ತಿಂದು ಒಂದು ವಿಶೇಷವಾದಂಥ ವಿಡಿಯೋ ಆಗಿರುತ್ತೆ. ಏನಪ್ಪ ಅಂದರೆ, ನಮ್ಮ ರೇಷ್ಮೆ ಕೃಷಿಕರು ಅಂದರೆ ರೇಷ್ಮೆ ಕೃಷಿ ಮಾಡುವಂಥರ ರೈತರ ಮಕ್ಕಳಿಗೆ ಇದೊಂದು ಆಸೆ ಇರುತ್ತೆ. ಏನಂತ ಆಸೆ? ನಮ್ಮ ತಂದೆಯವರು ರೇಷ್ಮೆ ಗೂಡನ್ನು ಎಲ್ಲಿ ಮಾರಾಟ ಮಾಡ್ತಾರೆ, ಆ ಮಾರ್ಕೆಟ್ ಎಲ್ಲ ಹೇಗಿರುತ್ತೆ, ಅದನ್ನೆಲ್ಲ ತಿಳ್ಕೋಬೇಕು ಅಂತ ತುಂಬ ಆಸೆ ಇರುತ್ತೆ. ಅದೊಂದು ಸಣ್ಣ ಪ್ರಯತ್ನನ ನಮ್ಮ ಚಾನಲ್ ಮುಖಾಂತರ ಮಾಡ್ತಾ ಇರ್ತೀನಿ. ವಿಡಿಯೋ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ತಿಳ್ಕೊಳ್ತಾ ಇದ್ದೀನಿ. ಹಾಗೆ ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ, ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನಾನಿವಾಗ ಬಂದಿರುವಂಥದ್ದು ರೇಷ್ಮೆ ಸಹಾಯಕ ನಿರ್ದೇಶಕರು, ರೇಷ್ಮೆ ಗೂಡಿನ ಮಾರುಕಟ್ಟೆ, ಸಂತೆಮರಳ್ಳಿ, ಚಾಮರಾಜನಗರ ಜಿಲ್ಲೆ ಮತ್ತು ಚಾಮರಾಜನಗರ ತಾಲೂಕು ಇದಿರುವಂಥದ್ದು. ಇದೇ ನೋಡಿ, ನೀವು ನೋಡ್ತಾ ಇರುವಂಥ ರೇಷ್ಮೆ ಮಾರ್ಕೆಟು. ಇದು ಕೊಳ್ಳೇಗಾಲ ಮತ್ತು ಚಾಮರಾಜನಗರ ಮೇನ್ ರೋಡಲ್ಲಿ ಬರುವಂಥ ಮಾರ್ಕೆಟ್ ಆಗಿದೆ. ಬನ್ನಿ ಒಳಗಡೆ ಹೋಗೋಣ. ಇದೇ ನೋಡಿ ಸಂತೆಮರಳ್ಳಿ ರೇಷ್ಮೆ ಮಾರ್ಕೆಟು. ಇವಾಗ ನಾನು ಒಳಗಡೆ ಹೋಗ್ತಾ ಇದ್ದೀನಿ. ಆಲ್ರೆಡಿ ಮಾರ್ಕೆಟ್ ಶುರುವಾಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಲ್ಲರೂ ಕೂಡ ರೈತರು ಇವಾಗ ಬರ್ತಾ ಇದ್ದಾರೆ. ಮೊದಲನೇದಾಗಿ ಎಂಟ್ರಿ ಆಗಿದ ತಕ್ಷಣ ಒಂದು ಬೊಲೆರೋ ಪಿಕಪ್ ನಿಂತಿದೆ. ರೇಷ್ಮೆ ಮಿತ್ರ ಇಲ್ಲಿ ನೋಡ್ತಾ ಇದ್ದೀರಾ. ಇಲ್ಲಿ ರೇಷ್ಮೆ ಕೃಷಿ ಕೂಡ ಮಾಡಿದ್ದಾರೆ. ಹತ್ತುವರೆ ಕಮೆನ್ಸ್, 10:30 11 ಗಂಟೆವರೆಗೆ, 11 ಕಾಲದಿಂದ 11:30. ಫ್ರೀ ಬೆಡ್ 12 ಗಂಟೆ ಅಲ್ಲಿವರೆಗೂ ಉಂಟು. ನಿಮ್ಮ ಹೆಸರು? ಶಂಕರ್. ಈಗ ಗೂಡ್ ತಗೊಳಕ್ ಬಂದಿರೋದಾ? ನಾವಿಲ್ಲಿ ಲಾಟರ್ಸು. ಓಕೆ. ಇವಾಗ ನಾನು ರೇಷ್ಮೆ ಮಾರ್ಕೆಟ್ ಒಳಗಡೆ ಹೋಗ್ತೀನಿ. ಅಲ್ಲಿ ಯಾವ ಥರ ಇದೆ, ಯಾವ ಥರ ವಾತಾವರಣ ಇದೆ, ಎಲ್ಲನೂ ಕಂಪ್ಲೀಟ್ ಆಗಿ ತೋರಿಸ್ತೀನಿ. ಇಲ್ಲಿ ಒಳಗಡೆ ಬಂದೆ. ನಾನು ಬೈಕ್ನ ಅಲ್ಲಿ ಪಾರ್ಕ್ ಮಾಡಿದ್ದೀನಿ. ಇದು ರೇಷ್ಮೆ ಮಾರ್ಕೆಟು. ಇಲ್ಲಿ ಒಳಗಡೆ ಗೂಡೇನಾರ ಜಾಸ್ತಿ ಬಂತು ಅಂದರೆ ಇಲ್ಲಿ ಸ್ಟಾಕ್ ಇಡ್ತಾರೆ. ಹಾಗೆ ರೇಷ್ಮೆ ವಹಿವಾಟು ನಡೆಯೋಂಥ ಮಾರ್ಕೆಟ್ ನೋಡಿ ಇದೇನೆ. ಇದರೊಳಗಡೆ ರೈತರಿದ್ದಾರೆ ಮತ್ತು ಡೀಲರ್ಗಳಿದ್ದಾರೆ. ಮತ್ತು ಇಲ್ಲಿ ಆಫೀಸ್ ಕೂಡ ಇಲ್ಲೇ ಒಳಗಡೆ ಇದೆ, ರೇಷ್ಮೆ ಆಫೀಸು. ಮಳೆ ಬರ್ತಾ ಇದೆ, ಎಲ್ಲ ಬೈಕೆಲ್ಲ ಇಲ್ಲೇ ಪಾರ್ಕ್ ಮಾಡಿದ್ದಾರೆ. ನನ್ನ ಜೊತೆಗೆ ನನ್ನ ಸಪೋರ್ಟ್ಗೆ ಅಂತ ನಮ್ಮ ಗಿರಿ ಬಂದಿದ್ದಾನೆ. ನಾನಿವಾಗ ರೇಷ್ಮೆ ಮಾರ್ಕೆಟ್ ಒಳಗಡೆ ಹೋಗ್ತಾ ಇದ್ದೀನಿ. ಇಲ್ಲಿಂದ ಶುರುವಾಗುತ್ತೆ ರೇಷ್ಮೆ ಮಾರ್ಕೆಟು. ಹೆಸರು ಮಂಜುನಾಥ್ ರಾವ್ ಅಂತ, ರೇಷ್ಮೆ ನಿರೀಕ್ಷಕರು, ಸರ್ಕಾರಿ ರೇಷ್ಮೆ ಗೂಡಿನ ಮಾರುಕಟ್ಟೆ ಸಂತೆಮರಳ್ಳಿ. ಇಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ಇಲ್ಲಿ 3 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಅಂದ್ರೆ ಇದು ಗೂಡಿನ ನಂತರದ ಚಟುವಟಿಕೆ. ಗೂಡು ಬೆಳೆದ ಮೇಲೆ ಇಲ್ಲಿ ನಡೀತಕ್ಕಂಥದ್ದು ಮಾರುಕಟ್ಟೆ ಇದು. ಅಂದ್ರೆ ಗೂಡು ಬೆಳೆಯೋದಕ್ಕೆ ಹಿಂದಿಂದಲ್ಲ, ಗೂಡಿನ ನಂತರ. ಗೂಡು ತೆಗೆದು ಯಾವಾಗ ಚಂದಿಕೆಯಿಂದ ಗೂಡು ತೆಗಿತಾರೆ ಅದನ್ನ ರೀಲರ್ಸ್ಗೆ ಮಾರಾಟ ಮಾಡ್ತಾರೆ. ಅವರಲ್ಲಿ ರೇಷ್ಮೆ ತೆಗೆದು ಅವರು ರೇಷ್ಮೆನ ಮಾರಾಟ ಮಾಡ್ತಾರೆ. ಆದ್ರಿಂದ ಈ ರೀಲರ್ಸ್ಗೆ ಮತ್ತೆ ರೈತರಿಗೆ ನಡುವಿನ ಕೊಂಡಿ ಇದು ಮಾರುಕಟ್ಟೆ. ಮೊದಲು ಸುಮಾರು 60-70 ಲಾಟ್ ಬರ್ತಾ ಇತ್ತು. ಈಗ ಸ್ವಲ್ಪ ಕಡಿಮೆ ಆಗಿದೆ ಲಾಟು. ಯಾಕೆಂದ್ರೆ ಬೆಳೆಗಳ ಸಂಖ್ಯೆ ಕಡಿಮೆ ಆಗಿದೆ, ಬೆಳೆಗಾರರ ಸಂಖ್ಯೆ ಕಡಿಮೆ ಆಗಿದೆ. ರೇಷ್ಮೆ ಬೆಳೀತಕ್ಕಂಥದ್ದು, ಗೂಡು ಬೆಳೀತಕ್ಕಂಥ ರೈತರ ಸಂಖ್ಯೆ ಕಡಿಮೆ ಆಗಿರೋದ್ರಿಂದ ಸ್ವಲ್ಪ ನೀರಿನ ತೊಂದರೆ, ತಾಂತ್ರಿಕ ದೋಷ ಇವೆಲ್ಲ ಇರೋದ್ರಿಂದಾಗಿ ಕಡಿಮೆ ಆಗಿರೋದ್ರಿಂದ ಈಗ ಒಂದು 20-25 ಲಾಟ್ ಬರ್ತಾ ಇದ್ದೀನಿ. ಇವತ್ತೇನೋ ಒಂದು 20-30 ಲಾಟ್ ಬಂದಿದೆ ಅಂತ ಹೇಳಿದ್ರು ನಮ್ಮ ರೈತರು. ನಮ್ಮ ಜೊತೆ ಎಲ್ಲೇ ಹೋದ್ರೂ ನಮ್ಮ ಕೆಂಚ ಇದು ಬಿಡ್ತಾನೆ. ನೀವು ನೋಡ್ತಾ ಇರೋ ಇದೇ ರೇಷ್ಮೆಯಿಂದಾನೆ ಪ್ರತಿಯೊಂದು ಶುಭ ಸಮಾರಂಭಗಳಲ್ಲಿ ಬಳಸುವಂಥ ರೇಷ್ಮೆ ಸೀರೆಗಳು, ರೇಷ್ಮೆ ಶರ್ಟ್ಗಳು, ರೇಷ್ಮೆ ಪಂಚೆಗಳು, ಹಾಗೆ ರೇಷ್ಮೆ ಉತ್ಪನ್ನಗಳನ್ನ ತಯಾರು ಮಾಡೋವಂಥದ್ದು. ಹಾಗೆ ಈ ರೇಷ್ಮೆನ ಬೆಳೆಯುವಂಥವ್ರು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ರೈತರುಗಳು. ಇಲ್ಲಿ ಸಿ ಬಿ ಗೋಲ್ಡ್ ಬಿಟ್ಟು ಮೊದಲು ಬರ್ತಾ ಇತ್ತು
CSR ಬರ್ತಾ ಇತ್ತು, 1-2 ಲಾಕ್ ಬರ್ತಾ ಇತ್ತು. ಇವಾಗ ಅದು ಬರ್ತಾ ಇಲ್ಲ. CP ಗೋಲ್ಡ್ ಪ್ರತಿ ದಿವಸ 25-30 ಲಾಕ್ ಬರುತ್ತೆ. ಇವಾಗ ನೀವು ನನ್ನ ಮುಂದೆ ನೋಡ್ತಾ ಇರೋವಂಥದ್ದು ಹಳದಿಗೂಡು. ನಮ್ಮ ಸಂತೆಮರಳಿ ಮಾರ್ಕೆಟ್ಗೆ ಹೆಚ್ಚಾಗಿ ಬರುವಂಥದ್ದು ಇದೇ ಹಳದಿಗೂಡು. ಕಾರಣ ಇಷ್ಟೇ, ನಮ್ಮ ಈ ಸುತ್ತಮುತ್ತಲಿನ ವಾತಾವರಣದಲ್ಲಿ ಬಿಳಿಗೂಡು ಅದನ್ನು ಬೆಳೆಯೋಕ್ಕಾಗ್ತಾ ಇಲ್ಲ. ಅದಕ್ಕೋಸ್ಕರ ನಮ್ಮ ಸುತ್ತಮುತ್ತಲಿನ ರೈತರು ಹೆಚ್ಚಾಗಿ ಹಳದಿಗೂಡನ್ನು ಬೆಳೀತಾರೆ. ಅದಕ್ಕೋಸ್ಕರ ನಮ್ಮ ಈ ಸಂತೆಮರಳಿ ಮಾರ್ಕೆಟ್ಗೆ ಹಳದಿಗೂಡು ಯಥೇಚ್ಛವಾಗಿ ಬರ್ತಾ ಇದೆ. ಮಾಮೂಲಿ ರೇಷ್ಮೆ ಬೆಲೆ ಏನಿದೆ ಇವಾಗ ಮಾರ್ಕೆಟಲ್ಲಿ, ರೇಷ್ಮೆ ಬೆಲೆ ಏನಿದೆ ಅದ್ರ ಡಿಪೆಂಡ್ ಆಗಿ ಗೂಡಿನ ಬೆಲೆನ ರೀಲರ್ಸ್ ಹೊಡಿತಾರೆ. ಇವಾಗ ರೇಷ್ಮೆ ಬೆಲೆ ರೈಸ್ ಆಯ್ತು ಅಂದ್ರೆ ಇಲ್ಲಿ ಸ್ವಲ್ಪ ಸಂಖ್ಯೆ ಇದು ಜಾಸ್ತಿ ಆಗುತ್ತೆ. ಮತ್ತೆ ವಾತಾವರಣದಲ್ಲಿ ಪ್ರತಿಕೂಲ ಹವಾಮಾನ ಅಂದ್ರೆ ಈ ಮಳೆ ಬಂದ್ರೆ, ಈ ವಾತಾವರಣ ಕೋಲ್ಡ್ ಇದ್ರೆ ಗೂಡು ಆಡಲ್ಲ, ರೇಷ್ಮೆ ಬರಲ್ಲ. ಆಗ ರೇಷ್ಮೆ ಗೂಡಿನ ರೇಟು ಕಡಿಮೆ ಆಗುತ್ತೆ, ಬೇಸಿಗೆಗೆ ಚೆನ್ನಾಗಿ ಸಿಗುತ್ತೆ. ಇವರು ರೈತರು ಒಪ್ಪಿಗೆ ಮಾಡಿದ್ರು, ಅದಕ್ಕೋಸ್ಕರ ಸಹಿ ಹಾಕಿದ್ದಾರೆ. ಏನು ಪ್ರೈಸ್ಗೆ ಐತೆ ಸರ್ ಅದು ಅಣ್ಣ? ಏನು ಪ್ರೈಸ್ಗೆ ಐತೆ ನಿಮ್ಮದು? 356. 302ಕ್ಕಿತ್ತು, 356 ಆಯಿತು. ಇವ್ರದ್ದು ಮೊದಲನೇ ಆ್ಯಕ್ಷನಲ್ಲಿ 307 ರೂಪಾಯಿ ಆಗಿತ್ತು ಈ ಗೂಡ್ಗೆ. ಎರಡನೇ ಆ್ಯಕ್ಷನಲ್ಲಿ 356 ರೂಪಾಯಿಗೆ ಆಯಿತು. ಅದಕ್ಕೆ ಇವರು ಒಪ್ಪಿಗೆ ಕೊಟ್ಟಿದ್ದಾರೆ ರೈತರು. ಏನು ಫಸ್ಟ್ ಬೆಳೆದಗಾರರು ಇರ್ತಾರೆ, ಅವ್ರು ಗೂಡ್ನ ಬೆಳೆದಿದ್ದಾದ್ಮೇಲೆ ಮಾರ್ಕೆಟಿಗೆ ಮಾಮೂಲಿ ತರ್ತಾರೆ. ಅಂದ್ರೆ ಅವ್ರು ತರೋದಕ್ಕೂ ಮುಂಚೆ ಅವ್ರ ಪಾಸ್ಬುಕ್, ಗೂಡಿನ ಪಾಸ್ಬುಕ್ ತಂದಿರ್ಬೇಕು ಅದ್ರ ಜೊತೆಲೆ. ಮತ್ತೆ ಅವ್ರದ್ದು ಬ್ಯಾಂಕ್ ಅಕೌಂಟ್ ನಂಬರ್ ಇರಬೇಕು. ಈ ಬ್ಯಾಂಕ್ ಅಕೌಂಟ್ ನಂಬರ್ ಮತ್ತೆ ಗೂಡಿನ ಪಾಸ್ಬುಕ್ ಇರೋದ್ರಿಂದ ಅವ್ರ ಅಕೌಂಟ್ಗೆ ದುಡ್ಡು ಹೋಗುತ್ತೆ. ಯಾರು ರೈತರು ಮಾರಾಟ ಮಾಡ್ತಾರೆ ರೇಷ್ಮೆ ಗೂಡ್ನ, ಆ ರೀಲರ್ಸ್ ಡೈರೆಕ್ಟ್ ಆಗಿ ಅವ್ರ ಅಕೌಂಟ್ಗೆ ದುಡ್ಡು ಹಾಕ್ಬಿಡ್ತಾರೆ. ಇವಾಗ ನೀವು ನೋಡ್ತಾ ಇದ್ದೀರಲ್ಲ, ಇದು ರೇಷ್ಮೆ ರೈತರ ಪಾಸ್ಬುಕ್ಕು. ಇದು ರೇಷ್ಮೆ ವಹಿವಾಟು ಮಾಡೋಕ್ಕೆ ಇದರಲ್ಲಿ ಎಲ್ಲ ಎಂಟ್ರಿ ಮಾಡಿರ್ತಾರೆ. ಅದು ಹೇಗೆ ಅಂತ ನಮ್ಮ ರೈತರೇ ಹೇಳ್ತಾರೆ, ತೋರಿಸ್ತೀನಿ. ಇದು ಮಾದೇವನವ್ರದ್ದು ರೇಷ್ಮೆ ಪಾಸ್ಬುಕ್ಕು. ಇವರ ತಂದೆ ಹೆಸರು ನರಸಿಂಹೇಗೌಡ. ಯಾವ ಊರಣ್ಣ ನಿಮ್ಮದು? ಚಿಕ್ಕೆಲ್ಚಿಗೆರೆ ಅವರು ಕೊಟ್ಟಿರುವಂಥ ಪಾಸ್ಬುಕ್ಕು. ಇದರಲ್ಲಿ ಅವರ ಮೊಬೈಲ್ ನಂಬರು, ಅಕೌಂಟ್ ನಂಬರು, ಆಧಾರ್ ನಂಬರು, ಮತ್ತು ಇದರಲ್ಲಿ ಜಮೀನು ವಿಸ್ತೀರ್ಣ ಏನಾದ್ರು ಬರೆದಿರ್ತಾರ? ಇದರಲ್ಲಿ ಜಮೀನು ವಿಸ್ತೀರ್ಣ ಎಲ್ಲಿ ಇದು ಅಂದರೆ ಯಾವ, ಈ ಪಾಸ್ಬುಕ್ ತಗೊಂಡು ಎಲ್ಲರೂ ಮಾರಾಟ ಮಾಡ್ಬೋದಾ? ಈ ಪಾಸ್ಬುಕ್ ತಗೊಂಡು ಯಾವ ಮಾರ್ಕೆಟ್ಲಾರು ಮಾರಾಟ ಮಾಡ್ಬೋದು. ಇದನ್ನು ಹೇಳ್ಬಿಡಿ ಅಣ್ಣ, ಹೆಂಗೆ ಎಂಟ್ರಿ ಮಾಡೋದು ಎಲ್ಲ ಯಾವ ಥರ ಇರುತ್ತೆ ಅಂತ. ಪಾಸ್ಬುಕ್ ತೆಗಿತಾ ಇದ್ದೀನಿ. ಇಲ್ಲಿ ಹೆಂಗೆ ಇರೋದು ಸ್ವಲ್ಪ ಹೇಳ್ಕೊಡ್ಬೋದು. ಇದು ಡೇಟು, ಹಾಂ, ಇದು ತೂಕ, ಹಾಂ, ಇದು ರೈಟು, ಹಾಂ, ಇದು ಒಟ್ಟು ಅಮೌಂಟು. ಇದು ಹಿಂಗೆ ಕಂಟಿನ್ಯೂ ಆಗ್ತಾ ಇರುತ್ತೆ. ಈಗ ನೀವು ಮೊದಲನೇ ಸರಿಯಿಂದ ಮಾಡಿರುವಂಥ ವಹಿವಾಟು ಇದೆಲ್ಲ ಪೂರ್ತಿ. ಇಲ್ಲಿ ನೋಡಿ, ನಮ್ಮ ರೈತರು ಮೊದಲನೇ ಸರಿಯಿಂದ ಮಾರಾಟ ಮಾಡಿರೋದು ಇದು 11ನೇ ತಾರೀಕು 12ನೇ ತಿಂಗಳು, ಅಂದರೆ 2021ರಿಂದ ವ್ಯಾಪಾರ ಮಾಡಿರೋದು. ಇದು ಒಟ್ಟು ತೂಕ ಅವತ್ತು ಎಷ್ಟಾಗಿತ್ತು ಅಂತ. ಇದು ಎರಡು ಡೇಟ್. ಇದು 2 ಡೇಟ್ ಇದ್ದಾವೆ ಇಲ್ಲಿ. ಮೊದಲನೇ ಸರಿ ಬೆಳೆದಾಗ 54 kg 780 ಗ್ರಾಮ್ ಇತ್ತು. ಅವತ್ತಿನ ರೇಟು 400 ರೂಪಾಯಿ ಇತ್ತು. ಒಟ್ಟು ಅಮೌಂಟು 21,693 ರೂಪಾಯಿ ಆಯಿತು. ಅದ್ರ ಜೊತೆ ಇಲ್ಲಿ ರೇಷ್ಮೆ ಸಹಾಯಕ ನಿರ್ದೇಶಕರ ಸಹಿ ಮತ್ತು ಸೀಲ್ ಇರುತ್ತೆ. ಹಾಗೆ ಕಂಟಿನ್ಯೂ ಆಗ್ತಾ ಹೋಗ್ತಿರುತ್ತೆ. ಇಲ್ಲಿ ತನಕ ಇವರು ಎಷ್ಟು ವ್ಯಾಪಾರ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಇಲ್ಲಿ ತನಕ ಇವರು ಸುಮಾರು 10ರಿಂದ 12 ಸತಿ ಎಷ್ಟು ಬೆಳೆದಿದ್ರಣ್ಣ? ಇಷ್ಟೇನಾ ಇಲ್ಲಿ ಬೆಳೆದಿರೋದು? ಇಲ್ಲಿ ತನಕ ಒಂದು ವ್ಯಾಪಾರ ಮಾಡಿದ್ದಾರೆ, ಬೆಳೀತಾ ಇರ್ತಾರೆ, ಕಂಟಿನ್ಯೂ ಆಗ್ತಾ ಇರುತ್ತೆ. ಇದೇ ಪಾಸ್ಬುಕ್ ತಗೊಂಡು ಈ ಥರ ರೈತ ಸಿಕ್ಕಿದ್ರೆ ರೈತ ಮೇಕ್ ಹೋಗ್ಬೇಕಂತದೆ ಹಗ್ಗ ತಗೊಂಡು, ಅದಂತೂ ಗ್ಯಾರಂಟಿ, ಸತ್ಯವಾಗಿ ಮಾತ್ರ ಅಷ್ಟೇ. 100 ಮರಿಗೆ 7,000, ಆಳನ ಕೂಲಿ 250, ಚಂದ್ರಿಕೆ ಬಾಡಿಗೆ 20 ರೂಪಾಯಿ, ಮೇವು, ತೋಟ, ಗೊಬ್ಬರ ಎಲ್ಲನೂ ಲೆಕ್ಕ ಹಾಕೊಂಡ್ರೆ ರೈತ ಹೇಳಿಲ್ವಾ ಹಗ್ಗ ತಗೊಂಡು ಬ್ಯಾಂಕ್ ಹೋಗ್ಬೇಕಷ್ಟೇ. ಅದೊಂದೇ ಉಳಿದಿರೋದು ಬಾಕಿ. ಸದ್ಯಕ್ಕೆ ತುಂಬ ಕಷ್ಟ ಐತೆ ರೇಷ್ಮೆ ಕೃಷಿಕರಿಗೆ. ಸುಮ್ಮನೆ ತಿಂಗಳು ಅಮೌಂಟ್ ಬರುತ್ತೆ ಅಂತ ಹೇಳ್ಬೋದು ಅಷ್ಟೇ. ಬಟ್ ಆದರೆ ಅವರ ಖರ್ಚು ವೆಚ್ಚಗಳು ಮತ್ತು ಅವರ ಶ್ರಮ, ಅದಕ್ಕೆ ಯಾವುದೇ ರೀತಿ ಸರಿಯಾದ ಫಲ ಸಿಗ್ತಾ ಇಲ್ಲ. ಅದಕ್ಕೋಸ್ಕರ ರೇಷ್ಮೆ ದರನ ಸ್ವಲ್ಪ ಹೆಚ್ಚಿಗೆ ಮಾಡಬೇಕು. ಹಾಗೆ ರೇಷ್ಮೆ ರೀಲರ್ಗಳು ಕೂಡ ತುಂಬ ತೊಂದರೆ ಇದ್ದಾವೆ. ಅದನ್ನು ಕೂಡ ಸರ್ಕಾರದವರು ಗಮನಕ್ಕೆ ತರಬೇಕು ಅಂತ ಕೇಳ್ಕೊಳ್ತೀನಿ. ತೂಕ ಎಲ್ಲ ಈ ವೇಯಿಂಗು, ಅದು ಎಲ್ಲ ಈ ಮಿಷಿನ್, ಎಲೆಕ್ಟ್ರಾನಿಕ್ ಮಿಷಿನ್, ಅದ್ರ ಮುಖಾಂತರ ನಾವು ತೂಕ ಮಾಡ್ತೀವಿ. ಒಂದು
1 ಗ್ರಾಮು ಹೆಚ್ಚು ಕಡಿಮೆ ಆಗಲ್ಲ ಈ ಮಿಷಿನ್. ಮೊಬೈಲ್ ಮುಖಾಂತರ ಹೋಗ್ತಾರೆ. ಇವಾಗ ಫಾರ್ ಎಕ್ಸಾಂಪಲ್ ಇದಕ್ಕೆ 150 ರೂಪಾಯಿ ಹೊಡಿತೀನಿ ನಾನು, ಇನ್ನೊಬ್ರು 151 ರೂಪಾಯಿ ಹೊಡೆದ್ರೆ ಅಲ್ಲಿ 151 ರೂಪಾಯಿ ಡಿಸ್ಪ್ಲೇ ಆಗುತ್ತೆ. ಅಲ್ಲಿ ಏನ್ ಬೆಲೆ ತೋರಿಸ್ತಾ ಇದೆ. ಇವಾಗ ಇದು 150 ರೂಪಾಯಿ ನಾನು ಹೊಡಿತೀನಿ, ಇವರು 155 ರೂಪಾಯಿ ಹೊಡಿತಾರೆ, 155 ರೂಪಾಯಿ ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ನಾನಿವಾಗ ನಿಮಗೆ ಬಿಡ್ಡಿಂಗ್ ಯಾವ ಥರ ಕೂಗ್ತಾರೆ ಮತ್ತು ಅದ್ರ ಪ್ರೈಸ್ ಎಲ್ಲ ಯಾವ ಥರ ಶೋ ಆಗುತ್ತೆ ಅನ್ನೋದನ್ನ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಲಾಟ್ ನಂಬರ್ಗಳೆಲ್ಲ ರನ್ ಆಗ್ತಾ ಇದ್ದಾವೆ, ಅದ್ರ ಜೊತೆಗೆ ಅದ್ರ ಪ್ರೈಸ್ ಕೂಡ ಇಲ್ಲಿ ರನ್ ಆಗ್ತಾ ಇದೆ, ನೋಡ್ತಾ ಇರ್ಬೋದು. ಇದು ಒಂದು ಡಿಸ್ಪ್ಲೇನ ಇಲ್ಲಿ ಹಾಕಿರ್ತಾರೆ, ಅಂದರೆ ಮಾರ್ಕೆಟಿನ ರೇಷ್ಮೆ ಮಾರ್ಕೆಟ್ನ ಒಂದು ಭಾಗದಲ್ಲಿ ಈ ಥರ ಹಾಕಿರ್ತಾರೆ. ಇಲ್ಲೇ ರೈತರು ಬಂದು ಅವರವರ ಲಾಟ್ಗೆ ಏನೇನು ಪ್ರೈಸ್ ಬಂತು ಅಂತ ನೋಡ್ಕೋಬೋದು. ಇಲ್ಲಿ ನಾವಿಲ್ಲಿ ನಿಂತ್ಕೊಂಡು ರೈತರು ಇಲ್ಲಿ ನೋಡ್ಕೊಳ್ಳೋದು ಆ್ಯಕ್ಷನ್ ಏನು ಪ್ರೈಸ್ ನಡೀತಾ ಇದೆ, ನಮ್ಮ ಲಾಟ್ಗೆ ಏನು ನಡೀತಾ ಇದೆ ಪ್ರೈಸು ಅಂತ ಇಲ್ಲಿ ನೋಡ್ಕೊಳ್ಳೋದು. ಇವ್ರದ್ದು ಲಾಟ್ ನಂಬರ್ 6 325 ರೂಪಾಯಿ ನಡೆದಿದೆ. ಅದಕ್ಕೆ ಈ ರೈತರು ಒಪ್ಪಿಲ್ಲ, ಅದಕ್ಕೋಸ್ಕರ 2ನೇ ಬಿಡ್ಗೆ ವೆಯ್ಟ್ ಮಾಡ್ತಾ ಇದ್ದಾರೆ. ಸರ್ ಇದೇನು ಇದು ಬಿಡ್ಡಿಂಗ್ ಆ್ಯಕ್ಷನ್ ನಡೆದಿರೋದು? ಇದು ಗ್ರೀನ್ ಇರೋದು ನಮಗೆ, ರೆಡ್ ಇರೋದು ಬೇರೆಯವ್ರಿಗೆ. ಗ್ರೀನ್ ಇರೋದು ನಿಮ್ಗೆ ಇದಿಷ್ಟುವೆ. ಇದು ಯಾವ ಥರ ಇದು ಅಮೌಂಟು? ಇದು ಲಾಟ್ ನಂಬರ್, ಇದು ಲಾಟ್ ನಂಬರ್ 1, 3, 8, 6, 16, 19, 20 ಇದೆಲ್ಲ ಲಾಟ್ ನಂಬರ್ಗಳು. ಅಂದರೆ ಇಲ್ಲಿ ಇದಾವಲ್ಲ ಇವೆಲ್ಲ ಲಾಟ್ ನಂಬರು. ಹಾಂ, ಅಂದರೆ ಜಾಸ್ತಿ ತಂದಿರ್ತಾರೆ, 2 ಜಾಗಕ್ಕೂ 1 ಲಾಟ್ ಮಾಡಿರ್ತಾರೆ. ಹಾಂ 50 ಕೆಜಿ ಬೆಳೆಯೋರು 3 ಕೆಜಿ ಬೆಳೆದಿರ್ತಾರೆ. ಹಾಂ, ಒಬ್ಬ ರೈತರು 1 ಲಾಟ್ ಕೊಡ್ತಾರೆ. ಇಲ್ಲಿ ನೋಡಿ, ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ಥರ ಬಿಡ್ಡಿಂಗ್ ಕೂಗೋದು. ಇಲ್ಲಿ ಬಿಡ್ಡಿಂಗ್ ಅಮೌಂಟು ಮತ್ತು ಲಾಟ್ ನಂಬರು ಎರಡೂ ಬರುತ್ತೆ. ಸರ್ ಅಮೌಂಟ್ ಯಾವುದು ಇದರಲ್ಲಿ? ಅಮೌಂಟ್ ಗ್ರೀನಲ್ಲಿರೋದು. ಅಮೌಂಟ್ ಗ್ರೀನಲ್ಲಿರೋದೆಲ್ಲ ಅಮೌಂಟು ಓಕೆ ಮಾಡಿರೋದ ಇದೆಲ್ಲ? ಓಕೆ ಮಾಡಿರೋದು. ಈಗ ನಿಮಗೆ ನಾನು ಕೇಳೋದೊಂದು ಪ್ರಶ್ನೆ. ಈಗ ಈ ಲಾಟ್ನ ಕೂಗಿದ್ದೀರಾ, ಅವರು ಒಂದು ಪ್ರೈಜ್ ಕೂಗಿರ್ತಾರೆ, ಒಂದು 300 ರೂಪಾಯಿಗೆ ಕೂಗಿರ್ತಾರೆ, ಅದು ನಿಮಗೆ ಸರಿ ಬರೋಲ್ಲ, ಸರಿ ಹೊಂದಲ್ಲ. ಆಗ ಮತ್ತೆ ಇನ್ನೊಂದು ಸರಿ ಕೂಗ್ಬೋದಾ? ಸೆಕೆಂಡ್ ಆಕ್ಷನ್ ಮಾಡ್ಬೋದು. ಎಷ್ಟು ಸರಿ ಮಾಡ್ಬೋದು ಸೆಕೆಂಡ್ ಆಕ್ಷನ್? ಥರ್ಡ್ 3 ಆಕ್ಷನ್ ಇರುತ್ತೆ. ಅಲ್ಲಿ ರೇಟು ವೇರಿ ಆಗುತ್ತಾ ಏನು? ಎಷ್ಟು ದರ ಏರಿಸ್ಬೋದು? ಕ್ವಾಲಿಟಿ ಮೇಲೆ ಹೋಗುತ್ತೆ. ಕ್ವಾಲಿಟಿ ಏನಿರುತ್ತೆ ಅದ್ರ ಮೇಲೆ ಮೀಡಿಯಂ ಇದೆ, ಇದಕ್ಕೆ ಮೀಡಿಯಂ ರೇಟ್ ಸಿಗುತ್ತೆ. ಅಥವಾ ಆ ಕಡೆ ಗೂಡಿನ ಸ್ವಲ್ಪ ಚೆನ್ನಾಗಿದೆ, ಶೈನಿಂಗ್ ಇರುತ್ತೆ, ಗೂಡು ಕರೆಕ್ಟ್ ಸೈಜ್ ಇರುತ್ತೆ. ಇವಾಗ ನಾವು ನೋಡ್ತಿರುವಂಥ ರೇಷ್ಮೆ ಗೂಡು ಮಳವಳ್ಳಿ ಅವ್ರದ್ದು. ಮಳವಳ್ಳಿಲಿ ಮುದ್ದೇಗೌಡ ಬಿನ್ ಮಾದೇಗೌಡ ಇವರ ರೇಷ್ಮೆ ಗೂಡು ಇದು. ಇದು ಮೊದಲನೇ ಆ್ಯಕ್ಷನಲ್ಲಿ ಖರೀದಿ ಆಗಲಿಲ್ಲ, ಅದಕ್ಕೋಸ್ಕರ 2ನೇ ಆ್ಯಕ್ಷನ್ಗೆ ಕಾಯ್ತಾ ಇದ್ದಾರೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇದು ರೇಷ್ಮೆ ಬಿಡ್ ಸ್ಲಿಪ್. ಇದು ಬಿಡ್ ಸ್ಲಿಪ್ ಅಂತಲೇ ಹೇಳ್ಬೋದು. ಇದರಲ್ಲಿ ಕರ್ನಾಟಕ ಸರ್ಕಾರ ರೇಷ್ಮೆ ಇಲಾಖೆ, ಕರ್ನಾಟಕ ಸಿಲ್ಕ್ ವರ್ಮ್ ಸೀಡ್ಸ್ ಕಕೂನ್ ಆ್ಯಂಡ್ ಸಿಲ್ಕ್ ಯಾರ್ನ್ ಅಂತ ನೋಟಿಸ್ ಮೆನ್ಷನ್ ಮಾಡಿದ್ದಾರೆ. ಇದನ್ನು ಬಿಲ್ಲೆಲ್ಲ ಆದಮೇಲೆ ಬಂದು ಕೂಗ್ತಾರೆ, ಆವಾಗಲೇ ತೋರಿಸಿದ್ನಲ್ಲ, ಆ ಕೂಗ್ಬಿಟ್ಟು ಅವ್ರೇನಾದ್ರು ಒಪ್ಪಿಗೆ ಕೊಟ್ಟರೆ ಸೈನ್ ಹಾಕಿಸ್ಕೊಳ್ತಾರೆ, ಮತ್ತು ಅಮೌಂಟು ಏನು ಅಮೌಂಟು ಬಂದಿತ್ತೋ ಇಲ್ಲಿ ಬರೀತಾರೆ. ಈಗ ಇದು ಇನ್ನೂ ಬಿಡ್ಡಿಂಗ್ ಆಗಿಲ್ಲ. ಮೊದಲನೇ ಬಿಡ್ಡಿಂಗಲ್ಲಿ ಹರಾಜಲ್ಲಿ ಆಗಿಲ್ಲ, 2ನೇ ಹರಾಜಲ್ಲಿ ಆಗುತ್ತೆ. ಅಂದರೆ ಇದೆಲ್ಲ ನಡೆಯೋದು ಈ ಹರಾಜಲ್ಲಿ, ಯಾವುದೇ ರೀತಿ ನೇರ ನಡೆಯಲ್ಲ. ಈಗ ರೀಲರ್ಸ್ಗಳು ನಾವು ಒಳ್ಳೆ ಬೆಲೆ ಕೊಟ್ಟು ರೈತರಿಗೆ ಗೂಡು ತಗೊಳ್ತೀವಿ ಆದರೆ ಸರ್ಕಾರದವರು ನಮ್ಮ ರೇಷ್ಮೆಗೆ ಬೇಡಿಕೆ ಇಲ್ಲ. ದಯಮಾಡಿ ನೀವು ಸರ್ಕಾರಕ್ಕೆ ಒಂದು ಮನವಿ ಕೊಡಿ. ಏನಂತ ಅಂದರೆ ರೈತರಿಗೆ ಇಲ್ಲಿ ಕಡಿಮೆ ಬೆಲೆ ಕೊಟ್ಟಾಗ ಅವ್ರು ಕಡ್ಡಿನೇ ಕಿತ್ತಾಕ್ಬಿಡ್ತಾರೆ ನಾಳೆ. ಈಗ ನಮಗೆ ಅಲ್ಲಿ ಸರ್ಕಾರದವರು ರಿಯಾಯಿತಿ ಬೆಲೆಗೆ ತಗೊಂಡ್ರೆ ಅವ್ರಿಗೆ ನಾವು ಒಂದು ಒಳ್ಳೆಯ ಬೆಲೆ ಕೊಟ್ಟು ಗೂಡು ತಗೋತೀವಿ. ಹಾಗಾಗಿ ಈಗ ನಮಗೆ ರೇಷ್ಮೆ ಬೆಲೆ ನಾವು ಸ್ವಲ್ಪ ಉನ್ನತವಾಗಿ ಕೊಡ್ಸೋಕ್ಕೆ ಸಹಾಯ ಮಾಡಿ ಅಂತ ತಾವು ಇದ್ರ ಮೂಲಕ ಹೇಳಿ ಸರ್. ರೈತರಿಗೆ ಬೆಂಬಲ ಬೆಲೆ ಕೊಡ್ತಾರಲ್ಲ, ಅದ್ರ ಬದಲು ಸರ್ಕಾರ ರೇಷ್ಮೆ ಮಂಡಿಯಿಂದ ರೇಷ್ಮೆ ಖರೀದಿ ಮಾಡಬೇಕು. ಬೋರ್ಡ್ನಿಂದ ಖರೀದಿ ಮಾಡಿದಾಗ ಏನಾಯ್ತದೆ, ರೇಷ್ಮೆ ಶಾರ್ಟೇಜ್ ಬರ್ತದೆ ಟ್ರೇಡರ್ಸ್ಗೆ. ಆಗ ಅವರು ಕೂಡ ರೈಟ್ ಕೊಟ್ಟು ರೇಷ್ಮೆನ ಖರೀದಿ ಮಾಡ್ತಾರೆ. ಇಲ್ಲಿ ರೇಷ್ಮೆ ಖರೀದಿ ಆದಾಗ ನಮ್ಮ ಕೈ ಖಾಲಿ ಆದಾಗ ಹಣ ಬಂದಾಗ ನಾವು ಇಲ್ಲಿ ಗೂಡ್ ಪರ್ಚೇಸ್ ಮಾಡ್ತೀವಿ, ಒಳ್ಳೆ ರೇಟು ಸಿಕ್ಕುತ್ತೆ. ಆ ರೇಷ್ಮೆ ಪರ್ಚೇಸ್ ಮಾಡೋದಂತಂದ್ರೆ ಅವ್ರು ಒಳ್ಳೆ ರೈಟೇ ಕೊಟ್ಟು ಪರ್ಚೇಸ್ ಮಾಡಬೇಕು ಕ್ವಾಲಿಟಿ ಮೇಲೆ. ಅವ್ರು ಕಮ್ಮಿ ರೇಟ್ಲಿ ಕೇಳೋದು, ಅದು ರೈಟು ಸೆಟ್ ಆಗಿದೆ ಮತ್ತೆ ನಾವು ಇಲ್ಲಿ ಕಮ್ಮಿ ತಗೋಬೇಕಾಯ್ತದೆ. ಹಾಗಾಗಬಾರ್ದು. ಈ ಬೆಂಬಲ ಬೆಲೆ ಕೊಡ್ತಾರಲ್ಲ, ಇದು ಭಾಳ ಮೋಸ. ಇದು ಅದು ಯಾವತ್ತು ತಲುಪಿದೆ ಅನ್ನೋದು ಯಾವುದೇ ಕಾರಣಕ್ಕೂ ಅದು ತಲುಪೋದೇ ಇಲ್ಲ. ಅದೇ ಅಮೌಂಟ್ನ ರೇಷ್ಮೆ ಖರೀದಿ ಮಾಡೋಕ್ಕೆ ಬಳಸಿದ್ರೆ ರೇಷ್ಮೆ ಅವ್ರಿಗೆ ಸ್ಟೋರ್ ಆಯ್ತದೆ, ಮತ್ತೆ ಅದನ್ನ ರಿಸೈಕಲ್ ಮಾಡಿ ಅನ್ಸೀಸನ್ಗೆ ಅದನ್ನ ಮಾರಾಟ ಮಾಡಿ ಮತ್ತೆ ಅವರು ಅಮೌಂಟ್ನ ರೀಫಂಡ್ ಮಾಡ್ಕೋಬೋದು. ಇದಕ್ಕೆ ಬಳಸ್ಕೊಂಡ್ರೆ ಅದನ್ನ ಭಾಳ ಅನುಕೂಲ ಆಯ್ತದೆ, ರೈತರಿಗೂ ಒಳ್ಳೇದಾಯ್ತದೆ, ಮತ್ತು ರೀಲರ್ಸ್ಗೂ ಕೂಡ ರೇಷ್ಮೆನ ಮಾಡೋಕ್ಕೆ
ಮತ್ತು ಮಾರಾಟ ಮಾಡೋಕ್ಕೆ ಸುಲಭವಾಗಿ ಆಯ್ತದೆ. ಎಕ್ಸ್ಚೇಂಜ್ ಅಂದರೆ ಬೋರ್ಡ್ನಿಂದ ಪರ್ಚೇಸ್ ಮಾಡಬೇಕು KSMBಯಿಂದ. ಇದನ್ನು ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು, ಸಚಿವರಾಗಿರ್ಬೋದು ಇದ್ರ ಬಗ್ಗೆ ಗಮನ ಹರಿಸಬೇಕು. ಇಲ್ಲ ಅಂತಂದ್ರೆ ರೈತರಿಗೆ ನಷ್ಟ ಆದಾಗ ಬೀದಿಗೆ ಬರ್ತಾರೆ, ಸ್ಟ್ರೈಕ್ ಮಾಡ್ತಾರೆ. ಮತ್ತು ಬೆಳೆ ಇಲ್ಲ ಅಂತ ಅನ್ನೋದು, ಕಡ್ಡಿ ಕಿತ್ತಾಕೋದು ಇದೆಲ್ಲ ಮಾಡಿದಾಗ ಮತ್ತು ಇದು ಮತ್ತೆ ರೈತ ಆಯ್ತದೆ, ಮತ್ತೆ ಪಿಕಪ್ ಮಾಡೋದು ಇದೇ ಆಯ್ತದೆ. ಅದರಿಂದ ಇರೋ ಟೈಮಲ್ಲೇ ಇದನ್ನು ಸದುಪಯೋಗ ಪಡಿಸ್ಕೊಂಡು ಸರ್ಕಾರದವರು ಇದ್ರ ಬಗ್ಗೆ ಗಮನ ಹರಿಸಬೇಕು. ಅಣ್ಣ ನಿಮ್ಮ ಹೆಸರು? ರವಿಕುಮಾರ್, ಹೊನ್ನೂರು, ಯಳಂದೂರು ತಾಲೂಕು, ಚಾಮರಾಜನಗರ ಜಿಲ್ಲೆ. ನೀವು ರೀಲರ್ಸ್ ಇದು ಸರ್ಕಾರ ಗೂಡಿನ ಮಾರ್ಕೆಟ್ಗೆ ರೈತರಿಗೆ ಅನುಕೂಲ ಆಗುತ್ತೆ, ರೇಷ್ಮೆ ಮಾರೋನಿಗೆ ಅನುಕೂಲ ಇಲ್ಲ. ಯಾಕಂದರೆ KSMB ಹಾಕಬೇಕು, ನಮಗೆ KSMB ಪರ್ಚೇಸ್ ಮಾಡಬೇಕು. KSMB ಪರ್ಚೇಸ್ ಮಾಡಿದ್ರೆ ಗೂಡಿಗೆ ನಾವು ಒಳ್ಳೆ ರೇಟ್ ಕೊಡ್ತೀವಿ. ಈಗ ರೇಷ್ಮೆ ಮೂಟೆ ತಗೊಂಡು ಹೋದರೆ ನಮ್ಮ ಮಾರ್ಕೆಟಲ್ಲಿ ಬೆಂಗಳೂರಲ್ಲಿ ಕಬ್ಬನಪೇಟೆಯಲ್ಲಿ ಒಂದು ಮಾರ್ಕೆಟ್ ಇದೆ. ನಮಗೆ ವ್ಯಾಪಾರ ಆಗಲಿ ಅಂದರೆ ಮಡಿಕೊಳ್ಳೋಕ್ಕೆ ಜಾಗ ಇಲ್ಲ. ಅಲ್ಲಿ ನಾವು ಪ್ರೈವೇಟ್ ಪಾರ್ಟಿ ಕೇಳಿದಷ್ಟು ಕೊಟ್ಬಿಟ್ಟು ಬರಬೇಕು. ಸರ್ಕಾರದವರು ಇದಕ್ಕೊಂಚೂರು KSMB ಅವರು ಹಾಕಿ ಒಂಚೂರು ಪರ್ಚೇಸ್ ಮಾಡೋಕ್ಕೆ ಅವಕಾಶ ಮಾಡಬೇಕು. ಯಾರು ರೇಷ್ಮೆ ಇಲಾಖೆ ಮಂತ್ರಿ ಯಾರಿದ್ದಾರೆ ಅವ್ರಿಗೆ ನೇರವಾಗಿ ಹೇಳ್ತಾ ಇದ್ದೀನಿ ನಾನು. ಈ ರೇಷ್ಮೆ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ಅವರು? ಪ್ರತಿಯೊಂದು ರೈತರಿಗೆ ಅನುಕೂಲ ಆಗುತ್ತೆ, ರೈತರಿಗೆ ಅನುಕೂಲ ಆಯ್ತು. ನಾವು ರೈತರ ಮಕ್ಕಳು ತಾನೆ. ಈ ರೇಷ್ಮೆ ಮಂತ್ರಿ ಯಾರು ಒಂದು ದಿನ ರೇಷ್ಮೆ ಬಗ್ಗೆ ಮಾತಾಡ್ತಾ ಇಲ್ಲ. ರೇಷ್ಮೆಯಿಂದ ಎಷ್ಟು ಜನ ಜೀವನ ನಡೀತದೆ ಗೊತ್ತಾ? ಒಂದು 20 ಸಂಸಾರ ನಡೀತದೆ. ಕಟ್ಟೆ ಒಂದು, ಪುಟ್ಟೆ ಒಂದು, ಚಂದ್ರಿಕೆ ಒಂದು, ಉಳುವಿನ ಒಂದು, ಮರೆ ಒಂದು, ಮೊಟ್ಟೆ ಒಂದು, ಈ ನಟ್ಟೆ ಒಂದು, ರೇಷ್ಮೆ ಒಂದು, ಮಗ್ಗದ ಒಂದು, ಇಷ್ಟು ಜನದ ಸಂಸಾರ ನಡೀತದೆ ರೇಷ್ಮೆಯಲ್ಲಿ. ಈ ರೇಷ್ಮೆ ಬಗ್ಗೆ ಯಾರೋ ಮಾತಾಡ್ತಾ ಇಲ್ಲ. ಅದನ್ನ ರೇಷ್ಮೆ ಮಂತ್ರಿಯವರಿಗೆ ನಾ ಕೈ ಮುಗಿದು ಕೇಳ್ಕೊಳ್ಳೋದು, ರೇಷ್ಮೆ ಮಂತ್ರಿ ಯಾರಿದ್ದಾರೆ ಅವರು ರೇಷ್ಮೆ ಬಗ್ಗೆ ಒಂಚೂರು ಮುತುವರ್ಜಿ ವಹಿಸಿ ನಮಗೆ ರೇಷ್ಮೆಗೆ ಉತ್ತಮವಾದ ಬೆಲೆ ಸಿಕ್ಕೋ ಥರ ಮಾಡಿಕೊಟ್ರೆ ನಾವಿಲ್ಲಿ ರೈತರಿಗೆ 500 ಅಲ್ಲ 600 ಆಗಲಿ ತಗೊಂಡು ವ್ಯಾಪಾರ ಮಾಡ್ತೀವಿ. ನಮ್ಮ ರೇಷ್ಮೆಗೆ ಅಲ್ಲಿ ಬೆಲೆ ಇಲ್ಲ. ಇಲ್ಲಿ ನಾವೇನು ಮಾಡೋಕ್ಕಾಗತ್ತೆ ಸ್ವಾಮಿ? ಇಷ್ಟು ನಾನು ಹೇಳ್ತಾ ಇರೋದು. ಇವಾಗ ನೀವು ನೋಡ್ತಾ ಇದ್ದೀರಲ್ಲ ಈ ವಿಡಿಯೋ, ಇಲ್ಲಿ ರೈತರಿಗೆ ತುಂಬ ಕಷ್ಟಗಳಿರ್ತವೆ ಮತ್ತು ಅವರು ಬೆಳೆದಂಥ ಬೆಳೆಗೆ ಸರಿಯಾದ ದರ ಸಿಗ್ತಾ ಇಲ್ಲ. ಕಾರಣ ಇಷ್ಟೇ, ಸರ್ಕಾರದವರು ಈ ಕಡೆ ಗಮನ ಹರಿಸ್ತಾ ಇಲ್ಲ. ಅದಕ್ಕೋಸ್ಕರ ರೇಷ್ಮೆ ಗೂಡಿಗೆ ಸರಿಯಾದ ಬೆಲೆ ಕೊಡಬೇಕು ಮತ್ತು ಸಹಾಯಧನನ ರೇಷ್ಮೆ ಗೂಡಿಗೆ ಕೊಟ್ಟರೆ ನಮ್ಮ ರೀಲರ್ಸ್ಗಳು ಕೂಡ ಅನುಕೂಲ ಆಗುತ್ತೆ, ಹಾಗೆ ಬೆಳೆಯುವಂಥ ರೈತರಿಗೂ ಕೂಡ ಅನುಕೂಲ ಆಗುತ್ತೆ ಅಂತ ಕೇಳ್ಕೊತೀನಿ. ಇವಾಗ 11 ಗಂಟೆಗೆ ಆ್ಯಕ್ಷನ್ ಶುರುವಾಗುತ್ತೆ. ಆ್ಯಕ್ಷನ್ ಎಲ್ಲ ಯಾವ ಥರ ನಡೆಯುತ್ತೆ, ಯಾವ ಥರ ಕೂಗ್ತಾರೆ, ಅದೆಲ್ಲ ಚಟುವಟಿಕೆಗಳು ಹೇಗಿರುತ್ತೆ ಅದೆಲ್ಲ ನಾನು ಇವಾಗ ತೋರಿಸ್ತೀನಿ ನೋಡಿ. ಇವಾಗ ನೋಡ್ತಾ ಇದ್ದೀರಲ್ಲ, ಇವಾಗ ಈ ಹರಾಜು ನಡೀತಾ ಇದೆ. ಹೇಗೆ ನಡೀತಿದೆ ಅಂದರೆ, ರೀಲರ್ಗಳು ಮೊದಲನೇದಾಗಿ ಇದೆಲ್ಲ ಆ್ಯಕ್ಟಿವಿಟಿ ಗೂಡನ್ನೆಲ್ಲ ನೋಡಿಕೊಂಡು ಅದಕ್ಕೆ ಏನು ಪ್ರೈಸ್ ಕೊಡ್ಬೋದು ಅದನ್ನೆಲ್ಲ ಅವರು ಡಿಸೈಡ್ ಮಾಡ್ಕೋತಾರೆ. ಡಿಸೈಡ್ ಮಾಡ್ಕೊಂಡು ತಮ್ಮ ಮೊಬೈಲಲ್ಲಿ ಅಪ್ಲಿಕೇಶನ್ ಮೂಲಕ ಅಪ್ಲೋಡ್ ಮಾಡ್ತಾರೆ. ಅದು ತಕ್ಷಣ ಸರ್ಕಾರಿ ಅಧಿಕಾರಿಗಳಿಗೆ ಹೋಗುತ್ತೆ. ಅವರು ಅದೆಲ್ಲ ರಿಪೋರ್ಟ್ ಎಲ್ಲ ತಗೊಬಂದು ಒಂದೊಂದು ಗೂಡಿಗೆ ಯಾವ್ಯಾವ ಪ್ರೈಸ್ ಬಿತ್ತೋ ಅದೆಲ್ಲ ಇಲ್ಲಿ ಹೇಳ್ತಾ ಇರ್ತಾರೆ. ಒಪ್ಪಿಗೆ ಆದರೆ ರೈತರು ಈ ಥರ ಅವರು ಕೊಟ್ಟಿರುವಂಥ ಪುಸ್ತಕಕ್ಕೆ ಅಥವಾ ಚೀಟಿಗೆ ಸಹಿ ಮಾಡೋದ್ರ ಮೂಲಕ ಒಪ್ಪಿಗೆ ಸೂಚಿಸ್ತಾರೆ. ಇಲ್ಲಿ ಒಂದು ಒಪ್ಪಿಗೆ ಆಯಿತು. ಅವರು ರೇಷ್ಮೆ ಚೀಟಿನ ಕಲೆಕ್ಟ್ ಮಾಡ್ಕೊಂಡ್ರು. 59 ಸೆಕೆಂಡು ಆಗಿ 60 ಸೆಕೆಂಡ್ಲಿ ನಾವು ಹೊಡೆದಾಗ ನಮಗೆ ಜಾಸ್ತಿ ಹೊಡೆದ್ರೆ ಅವ್ರು ನಮಗಿಂತ ₹1 ಜಾಸ್ತಿ ಹೊಡೆದ್ರೆ ಇದು ಈ ಥರ ಎಲೆಕ್ಟ್ರಾನಿಕ್ ಮಾಡಿರೋದು ನಿಮಗೆ ಅನುಕೂಲನ ಅಥವಾ ಅನಾನುಕೂಲನ? ಇದು ಅನುಕೂಲನೇ, ಅನಾನುಕೂಲ ಏನಲ್ಲ. ನಮ್ಗೆ ಚಾಯ್ಸ್ ಬೇಕಾದ ಗೂಡನ್ನ ಒಂದು ₹50 ಜಾಸ್ತಿ ಹಾಕ್ಬಿಟ್ಟು ಒಂದೇ ಸರಿ ಲಾಸ್ಟಲ್ಲಿ ಸೆಕೆಂಡ್ ನೋಡ್ಕೊಂಡು ಹೊಡೆದ್ಬಿಟ್ರೆ ನಮಗೆ ನಿಂತು. ಈಗ ನಮ್ಗೆ ಚಾಯ್ಸ್ ಗೂಡಿದು ₹412 ಲಾಸ್ಟ್ ಸೆಕೆಂಡಲ್ಲಿ ಹೊಡೆದಿನಿ, ಒಂದು 2 ಸೆಕೆಂಡಲ್ಲಿ ನಿಂತ್ಕೋತು. ಗೂಡ್ ಕೊಟ್ಟಿಲ್ಲ ರೈತ. ನಿರಾಶಿಸ್ತು ರೈತರಿಗೆ ಎಲ್ಲೂ ಇಲ್ಲ. ದುಡ್ಡು ಕಟ್ಕೊಂಡು ಹೋಗ್ಬೇಕು. ಯಾವ ಮಾರ್ಕೆಟ್ ಇದು ಮಾರ್ಕೆಟ್ ಹೇಳಿ. ನಮ್ಮೂರಿನ ತಿಪ್ರಾಂತ್ ಅವರು ಇಲ್ಲೇ ತುಂಬ ವರ್ಷಗಳಿಂದ ಸರ್ವಿಸ್ ಮಾಡಿದ್ದಾರೆ. ಇವರಿಂದ ತುಂಬ ಜನ ರೈತರಿಗೂ ಅನುಕೂಲ ಆಗಿದೆ, ಜೊತೆಗೆ ಬರುವಂಥ ರೀಲರ್ಗಳು ಕೂಡ ಇವರಂಥವರಿಂದ ತುಂಬ ಅನುಕೂಲ ಆಗಿದೆ. ನೀವೆಲ್ಲ ಎಷ್ಟು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇರೋದು? 75 ಎಷ್ಟು ವರ್ಷ? 75ನೇ ಇಸ್ವಿಯಿಂದ. ಅದತ್ರ ಸುಮಾರು 40ರಿಂದ 50 ವರ್ಷದಿಂದ ಇವರೆಲ್ಲ ಇಲ್ಲೇ ಕೆಲಸ ಮಾಡ್ತಾ ಇರೋದು. ರೀಲರ್ ಇವರು. ನಿಮ್ಮ ಹೆಸರು ಅಣ್ಣ? ಸಿದ್ದರಾಜು ಅಂತ. ಯಾವ ಊರು? ಆಲ್ಕೆರೆ ಅಗ್ರಹಾರ. ಆಲ್ಕೆರೆ ಅಗ್ರಹಾರ. ನೀವು ಎಷ್ಟು ಗೂಡ್ ಪರ್ಚೇಸ್ ಮಾಡ್ತೀರಾ? ನಾವು
ಕಮ್ಮಿ ಸಿಕ್ಕಿದ್ರೆ ಸ್ವಲ್ಪ ಜಾಸ್ತಿ ತಗೋತೀವಿ, ಇಲ್ಲಾಂದ್ರೆ ಮಿನಿಮಮ್ 40 kg, ನಮ್ಗೆ 50 kg ಡೈಲಿ. 100 kg ಮೊದಲು ಜಾಸ್ತಿ ತಗೋತಿದ್ದು, ಸಣ್ಣ ಮೊದಲು ಚೆನ್ನಾಗಿ ವ್ಯಾಪಾರ ಆಯ್ತಿತ್ತು, ಆವಾಗ 100 kg 200 kg ತಗೋತಾ ಇದ್ರು. ಇವಾಗ ಇಲ್ಲಿ ತರಕಾರಿ ರೇಷ್ಮೆ ಕೇಳೋರೇ ಇಲ್ಲ. 800, 1000, 2800, 900, 3000 ಗಂಟೆ ತಗೋತಾರೆ. ಇವಾಗ ನೋಡಿದ್ರಲ್ಲ, ಮೊದಲನೇ ಆಕ್ಷನ್ ಎಲ್ಲ ಮುಗ್ದೈತೆ. ಇಲ್ಲಿ ಒಂದು 6ರಿಂದ 7 ಲಾಟು ಸೇಲ್ ಆಗಿದೆ ಅಂತೆ. ನೆಕ್ಸ್ಟ್ 2ನೇ ಆಕ್ಷನ್ 11 ಕಾಲ್ಗೆನೋ ಇದೆಯಂತೆ. ಅದಾದ್ಮೇಲೆ ಮತ್ತೆ 3ನೇ ಆಕ್ಷನ್ ಕೂಡ ಇರುತ್ತೆ, ಅದು ಟೈಮಿಂಗ್ಸ್ ಪ್ರಕಾರ ಆಗ್ತಾ ಇರುತ್ತೆ. ಇವಾಗ ಒಂದು 6 ಲಾಟ್ ಸೇಲ್ ಆಗಿದೆ, ಒಳ್ಳೆ ಪ್ರೈಸ್ ಬಂದಿದೆ ಅಂತ ಹೇಳ್ಕೊಳ್ತಾ ಇದ್ದೀನಿ. ಅಂದರೆ ನನಗೆ ಅಷ್ಟೊಂದು ಗೊತ್ತಿಲ್ಲ, ರೈತರು ಹೇಳಿದ್ದಾರೆ. ಏನು ಪ್ರೈಸ್ ಹೋಗಿತ್ತು ಇವತ್ತು? 413 ರೂಪಾಯಿ. ಎಷ್ಟು? 413 ಟಾಪ್ ರೇಟಾ? 413 ರೂಪಾಯಿ ಟಾಪ್ ರೇಟ್ ಆಗೈತೆ. ಇದೆಲ್ಲ ಹಳದೇ ಗೂಡು. ಯಾವುದು? ಮಳೆಯಿಂದ ಸ್ವಲ್ಪ ಇದಾಗಿದೆ. ಬಿಡ್ಡಿಂಗ್ ನೋಡ್ತಾ ಇರುವಂಥ ರೈತರುಗಳು ಇವರೆಲ್ಲ. ಇಲ್ಲಿ ಪೂರ್ತಿ ಶೋ ಆಗುತ್ತೆ, ಸ್ವಲ್ಪ ಡಿಸ್ಪ್ಲೇ ಬೆಳಕಿಂದ ಸರಿಯಾಗಿ ಕಾಣ್ತಾ ಇಲ್ಲ ಅಷ್ಟೇ. ಇವಾಗ ನಾವು ನೋಡ್ತಿರುವಂಥ ರೇಷ್ಮೆ ಗೂಡು ಮಳವಳ್ಳಿ ಅವ್ರದ್ದು. ಮಳವಳ್ಳಿಲಿ ಮುದ್ದೇಗೌಡ ಬಿನ್ ಮಾದೇಗೌಡ ಇವರ ರೇಷ್ಮೆ ಗೂಡು ಇದು. ಇದು ಮೊದಲನೇ ಆ್ಯಕ್ಷನಲ್ಲಿ ಖರೀದಿ ಆಗಲಿಲ್ಲ, ಅದಕ್ಕೋಸ್ಕರ 2ನೇ ಆ್ಯಕ್ಷನ್ಗೆ ಕಾಯ್ತಾ ಇದ್ದಾರೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇದು ರೇಷ್ಮೆ ಬಿಡ್ ಸ್ಲಿಪ್. ಇದು ಬಿಡ್ ಸ್ಲಿಪ್ ಅಂತಲೇ ಹೇಳ್ಬೋದು. ಇದರಲ್ಲಿ ಕರ್ನಾಟಕ ಸರ್ಕಾರ ರೇಷ್ಮೆ ಇಲಾಖೆ, ಕರ್ನಾಟಕ ಸಿಲ್ಕ್ ವರ್ಮ್ ಸೀಡ್ ಕಕೂನ್ ಆ್ಯಂಡ್ ಸಿಲ್ಕ್ ಯಾರ್ನ್ ಅಂತ ನೋಟಿಸ್ ಮೆನ್ಷನ್ ಮಾಡಿದ್ದಾರೆ. ಇದನ್ನು ಬಿಲ್ಲೆಲ್ಲ ಆದಮೇಲೆ ಬಂದು ಕೂಗ್ತಾರೆ, ಆವಾಗಲೇ ತೋರಿಸಿದ್ನಲ್ಲ, ಆ ಕೂಗ್ಬಿಟ್ಟು ಅವ್ರೇನಾದ್ರು ಒಪ್ಪಿಗೆ ಕೊಟ್ಟರೆ ಸೈನ್ ಹಾಕಿಸ್ಕೊಳ್ತಾರೆ, ಮತ್ತು ಏನು ಅಮೌಂಟು ಬಂದಿತ್ತೋ ಇಲ್ಲಿ ಬರೀತಾರೆ. ಈಗ ಇದು ಇನ್ನೂ ಬಿಡ್ಡಿಂಗ್ ಆಗಿಲ್ಲ. ಮೊದಲನೇ ಬಿಡ್ಡಿಂಗಲ್ಲಿ ಹರಾಜಲ್ಲಿ ಆಗಿಲ್ಲ, 2ನೇ ಹರಾಜಲ್ಲಿ ಆಗುತ್ತೆ. ಅಂದರೆ ಇದೆಲ್ಲ ನಡೆಯೋದು ಈ ಹರಾಜಲ್ಲಿ, ಯಾವುದೇ ರೀತಿ ನೇರ ನಡೆಯಲ್ಲ. ನೋಡಿ, ಇಲ್ಲಿ ರೀಲರು ನೋಡ್ತಾ ಇರೋದು ಗೂಡನ್ನ ಚೆಕ್ ಮಾಡ್ಕೊತಾ ಇದ್ದಾರೆ. ಇಲ್ಲೆಲ್ಲ ಆ್ಯಕ್ಷನ್ ಎಲ್ಲ ಆದಮೇಲೆ ತೂಕ ಇರುತ್ತೆ, ಅದಕ್ಕೋಸ್ಕರ ಇಲ್ಲಿ ತೂಕಕ್ಕೆ ಅಂತ ಇಲ್ಲಿ ತುಂಬ್ತಾ ಇರೋದು. ನೆಕ್ಸ್ಟು ಇದೆಲ್ಲ ಓಕೆ ಆಗಿರೋವಂಥದ್ದು, ಅಂದರೆ ಬಿಡ್ಡಿಂಗ್ ಎಲ್ಲ ಆಗಿ ಆ್ಯಕ್ಷನ್ ಎಲ್ಲ ಮುಗ್ದಿರುವಂಥ ಗೂಡು ಇದೆಲ್ಲ, ಇದನ್ನೆಲ್ಲ ತೂಕಕ್ಕೆ ಹಾಕತ್ತಾರೆ ಇಲ್ಲಿ. ಒಂದು ಬುಟ್ಟಿ ಎಷ್ಟು ಕೆ ಜಿ ಬರ್ಬೋದು? 8 kg. ಹಾಂ, ತುಂಬ್ದಂಗೆ 7.5ರಿಂದ 8 kg ಬರುತ್ತೆ. 6ರಿಂದ 8 kg ತನಕ ಈ ಬುಟ್ಟಿಗೆ ರೇಷ್ಮೆನ ತುಂಬ್ತಾ ಇರ್ತಾರೆ. ಅವ್ರಿಗೆ ಗೊತ್ತಾಗುತ್ತೆ ಅಂದಾಜಲ್ಲ ಎಷ್ಟು ಬುಟ್ಟಿ ಆಗುತ್ತೆ ಅಷ್ಟು kg ಆಗುತ್ತೆ ಅಂತ. ಒಂದು 2ರಿಂದ 3 kg ವೇರಿ ಆಗ್ಬೋದು ಅಷ್ಟೇ. ಎಲ್ಲ ಕರೆಕ್ಟಾಗಿ ಹೇಳ್ಬಿಡ್ತಾರೆ ರೈತರು. ನೆನ್ನೆ ಸುಮಾರು ಮುಗಿದಿದೆ ನೋಡಿ, ಇಲ್ಲೆಲ್ಲ ತುಂಬ್ತಾ ಇದ್ದಾರೆ ರೈತರು ಬುಟ್ಟಿಗಳಿಗೆ. ಬುಟ್ಟಿಗಳಿಗೆಲ್ಲ ತುಂಬ್ತಾ ಇದ್ದಾರೆ ರೈತರು. ಇದಾದಮೇಲೆ ಅಲ್ಲಿ ಹೋಗಿ ತೂಕ ಹಾಕಿಸ್ತಾರೆ. ಅದು ಕೂಡ ಎಲೆಕ್ಟ್ರಾನಿಕ್ ಮಿಷಿನು, ಯಾವುದೇ ರೀತಿ ಅದರಲ್ಲಿ ಕೂಡ ಮೋಸ ಇರಲ್ಲ. ಇಲ್ಲಿನ ರೈತರು ಮತ್ತು ರೀಲರ್ಸು ಮತ್ತು ಲಾಟರ್ಸು ಏನು ಹೇಳ್ತಾರೆ ಅಂದರೆ, ನಮ್ಮ ಸಂತೆಮರಳ್ಳಿ ರೇಷ್ಮೆ ಮಾರ್ಕೆಟು ಬೇರೆ ಮಾರ್ಕೆಟ್ಗಳಿಗೆ ಹೋಲಿಸ್ಕೊಂಡ್ರೆ ಉತ್ತಮ ಅಂತ ಹೇಳ್ತಾರೆ. ಅದು ಕೂಡ ತುಂಬ ಖುಷಿಯಾಯಿತು. ನಮ್ಮೂರು ನಮ್ಮ ಹೆಮ್ಮೆ. ನೋಡಿ, ಖಾಲಿ ಆಯಿತು, ಇದೊಂದು ಬುಟ್ಟಿ ಖಾಲಿ ಆಯಿತು, ತುಂಬಿದ್ದಾರೆ. ಇಲ್ಲಿ ಈ ಥರ ಆರಾಮಾಗಿ ತುಂಬ್ಕೊಳ್ತಾರೆ. ಎಷ್ಟು ಬುಟ್ಟಿ ಇದೆ, ಎಷ್ಟು ಬುಟ್ಟಿ ಕೊಡ್ತೀವಿ ಲೆಕ್ಕ ಕೊಡೋದ ಅವಾಗ? ಹಾಂ, ನೋಡಿ ಅಂತ. ಹಾಂ, ನಮ್ಮ ಶಂಕರು ಅವರು ಎಷ್ಟು ಬುಟ್ಟಿ ಆಗುತ್ತೆ ಅಷ್ಟು ಬುಟ್ಟಿದು ಲೆಕ್ಕ ಕೊಡಬೇಕು. ಅವರು ಕೂಡ ರೈತರು ಕೂಡ ಇಲ್ಲೇ ಇದ್ದಾರೆ, ನೋಡ್ಕೋತಾರೆ. ಇವ್ರದ್ದು ಇವಾಗ 3 ಬುಟ್ಟಿ ಆಗಿದೆ, ಇನ್ನು 2ರಿಂದ 3 ಬುಟ್ಟಿ ಆಗ್ಬೋದು. ಅದನ್ನು ತುಂಬಿಸ್ತಾ ಇದ್ದಾರೆ. 3 ಬುಟ್ಟಿನೂ ಕೂಡ ಅಲ್ಲಿ ಮಡಗಿದ್ದಾರೆ ನೋಡಿ. ಇದು 3 ಬುಟ್ಟಿ ಅಲ್ಲಿದೆ, ಇದು 4ನೇ ಬುಟ್ಟಿ. ಒಂದು ಲಾಟ್ಗೆ 6 ಬುಟ್ಟಿ ಆಗಿದೆ ನೋಡಿ. ಒಂದು ಲಾಟ್ಗೆ 6 ಬುಟ್ಟಿ. ಹಾಂ, ಜಾಸ್ತಿ ಆಯಿತು ಅಂದರೆ ಪಕ್ಕದ ತೊಟ್ಟಿಗಳಿಗೆ ಹಾಕೋ ಹೋಗ್ತಾ ಇರೋದು. ಹಾಂ, ಆಗಿದೆ ಅಂತ ಅವ್ರಿಗೆ ಹೇಳ್ಬಿಡ್ತೀವಿ. ಹಾಂ, ಅದನ್ನು ಅವರು ಲೆಕ್ಕ ಹಾಕಬೇಕು, ಯಾಕಂದರೆ ಕನ್ಫ್ಯೂಸ್ ಆಗ್ಬಿಟ್ರೆ ಜಾಸ್ತಿ. ಇಲ್ಲಿ ನೋಡ್ತಾ ಇದ್ದಾರಲ್ಲ, ಈ ರೈತರದು ಒಟ್ಟು 6 ಬುಟ್ಟಿ ಆಗಿದೆ. ಅಲ್ಲಿ ಆ ಕಡೆ 3 ಬುಟ್ಟಿ, ಈ ಕಡೆ 3 ಬುಟ್ಟಿ, ಆ ಕಡೆ 3 ಬುಟ್ಟಿ, ಈ ಕಡೆ 3 ಬುಟ್ಟಿ, ಒಟ್ಟು 6 ಬುಟ್ಟಿ ತುಂಬಿದ್ದಾರೆ. 6 ಬುಟ್ಟಿಲಿ ಕಂಪ್ಲೀಟ್ ಆಯ್ತಾ? 6 ಬುಟ್ಟಿನೂ ಕಂಪ್ಲೀಟ್, 6 ಬುಟ್ಟಿ ಕೂಡ ಕಂಪ್ಲೀಟ್ ಆಗೈತೆ. ಅಂದರೆ ಇವ್ರ ಅಂದಾಜು 40ರಿಂದ 50 kg ತನಕ ಬರುತ್ತೆ ಈ ಗೂಡು ಅಂತ.
ಬನ್ನಿ ಇವಾಗ ಸ್ವಲ್ಪ ಮುಂದೆ ಹೋಗೋಣ. ರೇಷ್ಮೆ ಬುಟ್ಟಿಗಳೆಲ್ಲ ಖಾಲಿ ಆದವು. ಈಗ ಕೆಲವು ಆ್ಯಕ್ಷನ್ ಆಗಿಲ್ಲದೆ ಇರುವ ರೇಷ್ಮೆ ಗೂಡು ಕೂಡ ಇಲ್ಲೇ ಇಟ್ಟಿದ್ದಾರೆ, ಅದು ಕೂಡ ತೋರಿಸ್ತಾ ಇದ್ದೀನಿ. ಇವೆಲ್ಲ ಸುಮಾರು ಒಂದೊಂದು ಸ್ವಲ್ಪ ರೇಷ್ಮೆ ಗೂಡುಗಳು ಇನ್ನೂ ಆ್ಯಕ್ಷನ್ ಆಗಿರಲ್ಲ, ಅಂದರೆ ಇವರು ಅಂದ್ಕೊಂಡಿರೋ ಬೆಲೆ ರೈತರಿಗೆ ಸಿಕ್ಕಿರಲ್ಲ, ಅದಕ್ಕೋಸ್ಕರ ಇವೆಲ್ಲ ಆ್ಯಕ್ಷನ್ ಆಗಿರಲ್ಲ. ನಾನು ಇನ್ನೊಂದು ವಿಚಾರ ಹೇಳ್ಬೇಕು ಅನ್ಕೋತಾ ಇದ್ದೀನಿ. ಅಂದರೆ ನಮ್ಮ ತಂದೆಯವರು ರೇಷ್ಮೆ ತಗೊಂಡೋಗಿದಾಗ ರಾಮನಗರದಲ್ಲಿ ಹೊರಗಡೆ ಜನಗಳು ರೇಷ್ಮೆನ ಭಿಕ್ಷೆ ಥರ ಕೇಳ್ತಿದ್ರಂತೆ, ಸ್ವಲ್ಪ ರೇಷ್ಮೆ ಕೊಡಿ ಅಂತ ಕೇಳ್ಕೊ ಬರ್ತಾ ಇದ್ರಂತೆ. ಅಂದರೆ ಆ ಟೈಮಲ್ಲಿ ರೇಷ್ಮೆ ಬೆಲೆ 800ರಿಂದ 1200 ರೂಪಾಯಿ ತನಕ ಇರ್ತಿತ್ತು. ಅವಾಗ ಏನು ಮಾಡ್ತಿದ್ರು, ಬಂದು 2 ರೇಷ್ಮೆ ಹಾಕಿ 2 ಗೂಡು ಹಾಕಿ ಅಂತ ಕೇಳ್ತಿದ್ರು. ಅದು ಕೂಡ ರೈತರು ಮಾಡ್ತಿರುವಂಥ ದೊಡ್ಡ ಮೋಸ ಆಗಿತ್ತು. ಅದು ಇಷ್ಟಿಷ್ಟು ಹಾಕೊಂಡ್ರೆ ಸಾಕು. ಒಂದು ರೇಷ್ಮೆ ಮಾರ್ಕೆಟಲ್ಲಿ ಏನಿಲ್ಲ ಅಂದರೂ 2ರಿಂದ 3 kgನ ಆ ಥರ ಎತ್ಕೊಂಡ್ರೆ ತುಂಬ ಜನ ರೇಷ್ಮೆ ಬೆಳೆಗಾರರಿಗೆ ಅದು ತುಂಬ ಲಾಸ್ ಆಗುತ್ತೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇಲ್ಲೆಲ್ಲ ರೈತರು ತಮ್ಮ ವ್ಯಾಪಾರ ಎಲ್ಲ ಮುಗಿಸಿದ್ದಾರೆ, ಅದನ್ನು ಬುಟ್ಟಿಗಳಿಗೆಲ್ಲ ತುಂಬ್ತಾ ಇದ್ದಾರೆ. ಅಲ್ಲಿ ನೋಡಿ, ಇಲ್ಲೆಲ್ಲ ಬುಟ್ಟಿಗಳಿದ್ದಾವೆ. ಇಲ್ಲೆಲ್ಲ ಬುಟ್ಟಿಗಳಿಗೆಲ್ಲ ತುಂಬಿದ್ರು. ಈ ಬುಟ್ಟಿಗಳಿಗೆಲ್ಲ ತುಂಬಾದ್ಮೇಲೆ ನೆಕ್ಸ್ಟ್ ಅಂತ ಏನಪ್ಪ ಅಂದರೆ, ಇಲ್ಲಿ ತೂಕ ಮಾಡ್ತಾರೆ. ಗೂಡಿನ ತೂಕ ಏನು ಬಂತು ಅದೆಲ್ಲ ಇಲ್ಲಿ ತೂಕ ಮಾಡ್ಕೊಂಡು, ಇಲ್ಲಿ ನೋಡಿ, ಇಲ್ಲಿ ಎಲೆಕ್ಟ್ರಾನಿಕ್ ಮಿಷಿನ್ ಇದೆ. ಆ ಕಂಪ್ಯೂಟ್ರಲ್ಲಿ ಬಿಲ್ ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿ ರೈತರದು ಗೂಡು ಬಂದೈತೆ. ಇಲ್ಲೆಲ್ಲ ಅನುಕೂಲ ಆಗಲಿ ಎಲ್ಲರಿಗೂ ಅಂತ ರೋಲ್ ಸಿಸ್ಟಮ್ ಮಾಡಿಬಿಟ್ಟಿದ್ದಾರೆ. ಇದು ತಿರುಗ್ತಿರುತ್ತೆ, ಸುಮ್ಮನೆ ಆರಾಮಾಗಿ ತಳ್ಕೊಂಡು ಈ ಥರ ತಳ್ಳಾಡ್ಬೋದು. ಗುರು ಎಷ್ಟು ಚೆನ್ನಾಗೈತೆ ನೋಡಿ, ಈ ಥರ ತಳ್ಳಾಡೋಕ್ಕೆ ಸೂಪರ್ ಆಗೈತೆ. ಒಳ್ಳೆ ಸಿಸ್ಟಮ್ ಇದು. ಅವ್ರ ನಂಬರ್ ಹೇಳ್ತಾರೆ, ಲಾಟ್ ಹೇಳ್ತಾರೆ, ತಗೊಂಡು ಮಡಗ್ತಾರೆ ಅಷ್ಟೇ, ಇನ್ನೇನಿಲ್ಲ. ಒಬ್ಬೊಬ್ರದ್ದು ಫಸ್ಟ್ ಯಾರದ್ದು ಬರುತ್ತೆ ಅವ್ರದ್ದು ಪೂರ್ತಿ ಕಂಪ್ಲೀಟ್ ಮಾಡಿ ತೂಕ ಮಾಡಿಬಿಡ್ತಾರೆ. ಒಂದು ರೇಷ್ಮೆ ಒಬ್ಬರು ರೈತರ ಗೂಡಿಂದ ಇನ್ನೊಬ್ಬರು ರೈತರ ಗೂಡಿಗೆ ತುಂಬ ಡಿಸ್ಟೆನ್ಸ್ ಇಟ್ಕೊಳ್ತಾರೆ. ಅವರ ಕ್ಯಾಲ್ಕುಲೇಷನು ಅದ್ರ ಮೇಲೆ ಡಿಸ್ಟೆನ್ಸ್ ಇಟ್ಕೊಂಡು ತೂಕ ಹಾಕ್ತಾರೆ. ಬನ್ನಿ ಈಗ ತೋರಿಸ್ತೀನಿ. ನೋಡಿ, ಬಿಗ್ ಆಗಿರುವಂಥ ಚೀಟಿ ಆವಾಗಲೇ ತೋರಿಸಿದ್ನಲ್ಲ, ಲಾಟ್ ನಂಬರ್ 4 ಇದು. ಇವ್ರದ್ದು ಪ್ರೈಸ್ ಬಂದು 355 ರೂಪಾಯಿ ಆಯಿತು ಕೆಜಿಗೆ. ಒಟ್ಟು ಎಷ್ಟು ಬುಟ್ಟಿ ಇವ್ರದ್ದು? 5 ಬುಟ್ಟಿ ಐತೆ ಇವ್ರದ್ದು. 355 ರೂಪಾಯಿ. ಈಗ ತೂಕಕ್ಕೆ ಬಂದಿದ್ದಾರೆ ರೈತರ ಜೊತೆ. ಇದು ಎಷ್ಟು ಬುಟ್ಟಿ ಇದೆ ಅಂತ ಲೆಕ್ಕ. ಇದು ರೀಲರ್ಸ್ಗೆ, ಇದು ಈ ಸ್ಲಿಪ್ಪು ರೀಲರ್ಸ್ಗೆ. ಕೌಂಟ್ ಆಗ್ತಾ ಹೋಗ್ತಾ ಇರುತ್ತೆ. ಮೊದಲನೇ ಬುಟ್ಟಿ 8 kg 10 ಗ್ರಾಮ್ ಬಂತು. ಎರಡನೇ ಬುಟ್ಟಿ 8 kg 600 ಗ್ರಾಮ್ ಬಂತು. ಹಾಗೆ ಮೂರನೇ ಬುಟ್ಟಿ 8 kg 120 ಗ್ರಾಮ್ ಬಂತು. ಹಾಗೆ ನಾಲ್ಕನೇ ಬುಟ್ಟಿ ಕೂಡ 8 kg 120 ಗ್ರಾಮ್ ಆಯಿತು. ಇದು 5ನೇ ಬುಟ್ಟಿ. ನಮ್ಮ ಬುಟ್ಟಿಗಳನ್ನೆಲ್ಲ ತಂದು ಇಟ್ಕೊಂಡಿದ್ದಾರೆ ಇಲ್ಲಿ. ಅಲ್ಲಿ ತೂಕದ ಮಿಷಿನ್ ಇದೆ, ಅಲ್ಲೆಲ್ಲ ತೂಕ ಆಗ್ತಾ ಒಬ್ಬೊಬ್ರು ಆದಮೇಲೆ ಒಬ್ಬೊಬ್ಬರಂತೆ ರೈತರು ತಮ್ಮ ಗೂಡನ್ನು ತೂಕ ಹಾಕಿಸ್ತಾರೆ. ತೂಕ ಹಾಕಿಸ್ಬಿಟ್ಟು ಮತ್ತು ಅವ್ರ ಅಕೌಂಟ್ಗೆ ಆನ್ಲೈನ್ ಮುಖಾಂತರನೇ ಅಮೌಂಟು ಟ್ರಾನ್ಸ್ಫರ್ ಆಗುತ್ತೆ. ಇದು ತುಂಬ ರೈತರಿಗೆ ಅನುಕೂಲ ಅಂತಲೇ ಹೇಳ್ಬೋದು. ನೋಡಿ, ಇವಾಗ ನೀವು ನೋಡ್ತಾ ಇದ್ದೀರಲ್ಲ, ಇದು ರೀಲರ್ ಸ್ಲಿಪ್ಪು. ಇವರು ಒಂದು ರೈತರದು ಗೂಡನ್ನ ಖರೀದಿ ಮಾಡಿದ್ರು. ಒಟ್ಟು ತೂಕ ಅಂದರೆ ನಾನು ತೋರಿಸಿದ್ನಲ್ಲ, ಅದು ಒಟ್ಟು 9 ಬುಟ್ಟಿ ಇತ್ತು. 9 ಬುಟ್ಟಿಯಿಂದ 73 kg 790 ಗ್ರಾಮ್ ಬಂತು. ಅದರ ಒಟ್ಟು ಮೊತ್ತ 28,490 ರೂಪಾಯಿ ಆಯಿತು. ಅದು ರೈತರಿಗೆ ರೀಲರು ಕೊಡಬೇಕಾಗಿರುವಂಥ ಅಮೌಂಟ್ ಇದು. ಅದ್ರ ಜೊತೆ ರೈತರು ಮತ್ತು ರೀಲರ್ದು ಕಮಿಷನ್ನ ರೇಷ್ಮೆ ಮಾರುಕಟ್ಟೆಗೆ ಕೊಡಬೇಕಾಗುತ್ತೆ. ಅಂದರೆ ಗೌರ್ಮೆಂಟ್ಗೆ ಈ ಅಮೌಂಟ್ನ ತೆರಿಗೆ ರೂಪದಲ್ಲಿ ಕಟ್ಟಬೇಕು. ಅದಷ್ಟು ಕಟ್ಟಾಯಿತು. ಇವ್ರ ಅಕೌಂಟಲ್ಲಿ ಮೊದಲನೇದಾಗಿಯೇ ಅಕೌಂಟ್ಗೆ ಅಮೌಂಟ್ ಹಾಕಿರ್ಬೇಕಾಗುತ್ತೆ ರೀಲರ್ಸ್ಗಳು. ಅದು ಒಟ್ಟು ಅವರು ಸುಮಾರು 54ರಿಂದ 55 ಸಾವಿರ ರೂಪಾಯಿ ಹಾಕಿದ್ರು. ಅದಷ್ಟು ಅಮೌಂಟಲ್ಲಿ 29,066 ರೂಪಾಯಿ ಡಿಡಕ್ಟ್ ಆಗಿದೆ. ರೀಲರು ಮತ್ತು ರೈತರಿಂದ ಇದಿಷ್ಟು ಅಮೌಂಟು ಡಿಡಕ್ಟ್ ಆಗಿ, ಇದು ರೀಲರ್ ಅಕೌಂಟು ಪೂರ್ತಿ ಇಷ್ಟು ಅಮೌಂಟು ಡಿಡಕ್ಟ್ ಆಗಿ 25,229 ರೂಪಾಯಿ ರೀಲರ್ ಅಕೌಂಟಲ್ಲಿ ಇನ್ನೂ ಉಳಿದಿರುತ್ತೆ. ಈಗ ನೀವು ನೋಡ್ತಿದ್ರಲ್ಲ, 28,490 ರೂಪಾಯಿ ಇದು ರೈತರ ಅಕೌಂಟ್ಗೆ ಹೋಗುತ್ತೆ. ಮತ್ತು 288 ರೂಪಾಯಿ ರೇಷ್ಮೆ ಮಾರುಕಟ್ಟೆ ಅಕೌಂಟ್ಗೆ ಹೋಗುತ್ತೆ. ಮಾರ್ಕೆಟೆಲ್ಲ ಖಾಲಿ ಆಯಿತು. ರೈತರು ಕೂಡ ತಮ್ಮ ಗೂಡಿನ ವ್ಯಾಪಾರ ವಹಿವಾಟನ್ನೆಲ್ಲ ಮುಗಿಸಿ ಮನೆಗೆ ಹೊರಡೋ ಟೈಮ್ ಆಯಿತು. ಹಾಗೆ ಇವತ್ತಿನ ವಿಡಿಯೋನ ನಾವು ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಹೇಗಿತ್ತು ನಮ್ಮ ಇವತ್ತಿನ ವಿಡಿಯೋ? ಎಲ್ರಿಗೂ ಇಷ್ಟ ಆಯಿತು ಅಂತ ತಿಳ್ಕೊಳ್ತೀನಿ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ
ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು.